ಹಲೋ ಟ್ರೇಡರ್ಸ್, ವೆಲ್ಕಮ್ ಟು ಶ್ರೀಲಕ್ಷ್ಮಿ ಟ್ರೇಡಿಂಗ್ ಅಕಾಡೆಮಿ. ಇದು ಇವತ್ತಿನ ಟ್ರೇಡ್ 83,000 ಕಾಲ್ 80 ಪಾಯಿಂಟ್ಸ್ ಟಾರ್ಗೆಟ್ ಇದೆ. ತುಂಬಾ ಚೆನ್ನಾಗಿ ಮೊಮೆಂಟಮ್ ಆಯಿತು. ಈವನ್ ಇವತ್ತು ಯೂಟ್ಯೂಬ್ ಲೈವ್ಗೆ ಬಂದಿದ್ದೆ. ಯೂಟ್ಯೂಬ್ ಲೈವ್ ಅಲ್ಲಿ 250 ಪಾಯಿಂಟ್ಸ್ ಹೋಗುತ್ತೆ ಅಂತ ಹೇಳಿದ್ದೆ. ಸೊ ಅದಕ್ಕೆ ಮುಂಚೆನೆ ನಂದು ಈ ಒಂದು ಟ್ರೇಡ್ ಬಂದಿತ್ತು. ಟಾರ್ಗೆಟ್ ನ ಬುಕ್ ಮಾಡಿದ್ದೆ. ಸೊ ಡೈಲಿ ನನಗೆ 100 to 50 ಪಾಯಿಂಟ್ಸ್ ಇನ್ ಬಿಟ್ವೀನ್ ಅಲ್ಲಿ ಬಂದ್ರೆ ಸಾಕು. ಐ ಆಮ್ ಮೋರ್ ದೆನ್ ಎನಫ್ ಫಾರ್ ಮೀ. ಓಕೆ, ಸೊ ಹಾಗಾಗಿ ನಾನು ಈ ಒಂದು 80 ಪಾಯಿಂಟ್ಸ್ ನ ಬುಕ್ ಮಾಡಿರೋದು. ಅರ್ಥ ಮಾಡ್ಕೊಳ್ಳಿ, ನಿನ್ನೆ ತುಂಬಾ ಚೆನ್ನಾಗಿ ದೊಡ್ಡ ಫಾಲ್ ಆಯಿತು. ಮತ್ತೆ ಇವತ್ತು ಫಾಲ್ ಆಗುತ್ತೆ ಅಂತ ಸುಮಾರು ಜನರು ಟ್ರೇಡ್ ಹೋಗಿದ್ದಾರೆ ಪುಟ್ ಸೈಡ್. ಸುಮಾರು ಜನರಿಗೆ ಹ್ಯೂಜ್ ಲಾಸ್ ಆಗಿರುತ್ತೆ. ಅರ್ಥ ಮಾಡ್ಕೊಳ್ಳಿ, ಮಾರ್ಕೆಟ್ ಅಲ್ಲಿ ಸಬ್ಜೆಕ್ಟ್ ಇದ್ರೆ ಮಾತ್ರ ಪ್ರಾಫಿಟಬಲ್ ಆಗ್ಬೋದು. ಫ್ಲೂಕ್ ಅಲ್ಲಿ ಯಾವಾಗೂ ಟ್ರೇಡ್ ಮಾಡಬಾರ್ದು. ಅರ್ಥ ಮಾಡ್ಕೊಳ್ಳಿ, ಅರ್ಥ ಮಾಡ್ಕೊಂಡು ಟ್ರೇಡ್ ಮಾಡಿ, ಪ್ರಾಫಿಟ್ ಆಗುತ್ತೆ 100%. ಸೈಕಾಲಜಿ ಮತ್ತೆ ತುಂಬಾ ಇಂಪಾರ್ಟೆಂಟ್. ಇವಾಗೂ ಸಹ ನೋಡಿ, ಆಲ್ಮೋಸ್ಟ್ ಟಾರ್ಗೆಟ್ ಹತ್ರ ಇದೆ. ಆದ್ರೆ ನಾನೇನಾದ್ರೂ ಎಕ್ಸಿಟ್ ಆಗ್ತಿದ್ದೀನ? ಇಲ್ಲ ತಾನೆ. ಎಷ್ಟೋ ವಿಡಿಯೋಸ್ ತೋರಿಸ್ತಾ ಇದ್ದೀನಿ. ಈವನ್ ಈ ಫುಲ್ ವೀಕು ಸಹ ನೋಡಿ, ಎವ್ರಿ ಡೇ 100 ಪಾಯಿಂಟ್ಸ್, 80 ಪಾಯಿಂಟ್, 50 ಪಾಯಿಂಟ್ಸ್, ಮತ್ತೆ ಎಸ್ಟರ್ಡೇ 30 ಪಾಯಿಂಟ್ಸ್, ಮತ್ತೆ ಇವತ್ತು 80 ಪಾಯಿಂಟ್ಸ್ ಎವ್ರಿ ಡೇ ಟಾರ್ಗೆಟ್ ನ ಬುಕ್ ಮಾಡಿ ತೋರಿಸ್ತಾ ಇದ್ದೀನಿ ಸರ್. ನೀವು ಬೇಕು ಅಂತಂದ್ರೆ ನೋಡಿ, ಎಲ್ಲಾದ್ರೂ ನೋಡಿ, ಡೈಲಿ ಕನ್ಸಿಸ್ಟೆನ್ಸಿ ಆಗಿ ಬುಕ್ ಮಾಡಿ ತೋರಿಸ್ತಾ ಇದ್ದಾರಾ? ಸೊ 10 ಪಾಯಿಂಟ್, 15 ಪಾಯಿಂಟ್, 20 ಪಾಯಿಂಟ್ ಬುಕ್ ಮಾಡ್ಬೋದು. ಈ ರೀತಿ 100 ಪಾಯಿಂಟ್ಸ್, 80 ಪಾಯಿಂಟ್ಸ್ ರಿಯಲ್ ಮಾರ್ಕೆಟ್ ಅಲ್ಲಿ ಚಿಕ್ಕ ಸ್ಟಾಪ್ ಲಾಸ್, ದೊಡ್ಡ ಟಾರ್ಗೆಟ್ ಈ ರೀತಿ ತೋರಿಸ್ತಾರೆ ಸರ್. ಅರ್ಥ ಮಾಡ್ಕೊಳ್ಳಿ ಸರ್. ಈವನ್ ಇದು ಅಲ್ಟಿಮೇಟ್ ಟಾರ್ಗೆಟ್ ಹತ್ರ ಇದೆ. ಟಾರ್ಗೆಟ್ ಹತ್ರ ಇದ್ರೂ ಸಹ ನಾನೇನಾದ್ರೂ ಎಕ್ಸಿಟ್ ಆಗಿದ್ದೀನಾ? ಟಾರ್ಗೆಟ್ ಬರೋ ತನಕ ವೇಟ್ ಮಾಡ್ತಾ ಇದ್ದೀನಿ. ಈವನ್ ದೊಡ್ಡ ರೆಡ್ ಕಲರ್ ಕ್ಯಾಂಡಲ್ ಬಂತು, ನಾನೇನಾದ್ರೂ ಎದುರ್ಕೊಂತಾ ಇದ್ದೀನಾ? ಇಲ್ಲ ತಾನೆ ಸರ್. ಇದೇ ರೀತಿ ನೀವು ಸಹ ಕಲಿಬೇಕು ಅಂತಂದ್ರೆ 1 ವರ್ಷ ಮಾಡ್ತೀವಿ ಸರ್ ಕ್ಲಾಸಸ್. ಡೈಲಿ 2 ಕ್ಲಾಸಸ್ ಇರುತ್ತೆ. ಇವಾಗ ನನ್ನ ಹತ್ರ ಇರೋರು ತುಂಬಾ ಕಾನ್ಫಿಡೆಂಟ್ ಆಗಿ ಟ್ರೇಡ್ ಮಾಡ್ತಾ ಇದ್ದಾರೆ. ಸೈಕಾಲಜಿ ಸಹ ನಂತರನೇ ಇರುತ್ತೆ. ಯಾಕೆ ಟ್ರೇಡ್ ಮಾಡಬೇಕು, ಎಲ್ಲಿ ಟ್ರೇಡ್ ಮಾಡಬೇಕು ಅಂತ ಸಹ ಇವಾಗ ಇರೋ ಸ್ಟೂಡೆಂಟ್ಸ್ಗೆ ಗೊತ್ತು. ನೀವು ಸಹ ಕಾನ್ಫಿಡೆಂಟ್ ಆಗಿ ಟ್ರೇಡ್ ಮಾಡಬೇಕು ಅಂತಂದ್ರೆ ಇವತ್ತೇ ಸೇರಿ ಶ್ರೀಲಕ್ಷ್ಮಿ ಟ್ರೇಡಿಂಗ್ ಅಕಾಡೆಮಿಗೆ. 1 ವರ್ಷ ಇರುತ್ತೆ ಕ್ಲಾಸಸ್. ಕೊನೆಗೆ ಟಾರ್ಗೆಟ್ ಹಿಟ್ ಆಯಿತು. ಥ್ಯಾಂಕ್ ಯು ಸರ್. Samurai sword on my back.